ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಮು ಹಬ್ಬ ಅಂತಂದರೆ ಕೇದಾರೇಶ್ವರ ರಥ ಹಬ್ಬವನ್ನು ನಾವು ಯಾವ ರೀತಿ ಮನೆಯಲ್ಲಿ ಮಾಡಿದ್ದೀವಿ ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ದೀಪಗಳು ಉರಿತಾ ಇದ್ದಾವೆ. 9 ದೀಪಗಳು ಮುಂದುಗಡೆ ಹೊಸಲ ಮೇಲೆ ಇಟ್ಟಿದ್ದೀವಿ. ನೋಡಿ, ದೇವರಿಗೆ ನೈವೇದ್ಯಕ್ಕೆ ತುಪ್ಪದ ಕಜ್ಜಾಯ, ಮತ್ತೆ ಅಲ್ಲಿ ಪಾತ್ರೆಯಲ್ಲಿ ಪಾಯಸ ಇಟ್ಟಿದ್ದೀವಿ ದೇವರಿಗೆ ನೈವೇದ್ಯಕ್ಕೆ. ನೋಡಿ, ಹರಿತಿ ಅಲ್ಲಿಟ್ಟಿದ್ದೀವಿ. ಮತ್ತು ಕೇದಾರ ಕಳಶ ಇಲ್ಲಿಟ್ಟಿದ್ದೀವಿ, ಲಕ್ಷ್ಮೀ ಕಳಶ ಅಲ್ಲಿಟ್ಟಿದ್ದೀವಿ. ಅಮ್ಮನವರಿಗೆ ಏನೇನು ಬೇಕೋ ಎಲ್ಲ ಕೂಡ ನೋಡಿ, ಮಿರರ್ ಸಮೇತ, ಬಾಚಣಿಗೆ ಸಮೇತ, ಅರಿಶಿನ ಕುಂಕುಮ ಬಟ್ಲು ಎಲ್ಲ ಪ್ರತಿಯೊಂದು ಕೂಡ ನಾವು ದೇವರಿಗೆ ಅರ್ಪಿಸ್ತೀವಿ ಫ್ರೆಂಡ್ಸ್. ಆವತ್ತಿನ ದಿನ ಅಮ್ಮನವ್ರಿಗೆ ಇದು ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಪೂಜೆ. ಕೇದಾರೇಶ್ವರ ರಥ ಹಬ್ಬ ನಮಗೆ ತುಂಬಾ ಶ್ರೇಷ್ಠವಾದಂತಹ ಹಬ್ಬ ಫ್ರೆಂಡ್ಸ್. ಈ ಕೇದಾರೇಶ್ವರ ರಥ ಉಪವಾಸದಿಂದ ಮಾಡ್ತೀವಿ ನಾವು ಈ ಹಬ್ಬನ. ತುಂಬಾ ನಮ್ಮ ಚಿಂತಾಮಣಿ ಕಡೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ದೀಪಾವಳಿಗೆ ಕೇದಾರೇಶ್ವರ ರಥ ಅತಿ ಶ್ರೇಷ್ಠವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಫ್ರೆಂಡ್ಸ್. ಕೆಲವರು ಲಕ್ಷ್ಮೀನೇ ಕುಂಡ್ರಿಸ್ತಾರೆ, ಆದರೆ ನಾನು ಕಳಶ ಲಕ್ಷ್ಮೀನ ಕುಂಡ್ರಿಸಿದ್ದೀನಿ. ನೋಡಿ, 2 ಕಲಶ ಇಡಲೇಬೇಕು. ಲಕ್ಷ್ಮೀ ಕಲಶ ಇಟ್ಟರೂ ಕೂಡ ನಾವು ಇನ್ನೊಂದು ಮತ್ತೆ ಕಲಶ ಇಡಲೇಬೇಕು. ಈ ರೀತಿ ನಾವು ಪೂಜೆ ಮಾಡ್ತೀವಿ ಫ್ರೆಂಡ್ಸ್. ವರ್ಷನೂ ಇದೇ ರೀತಿಯೇ ನಾವು ಪೂಜೆ ಮಾಡೋದು. ಮತ್ತು ಅಡುಗೆ ವಿಷಯಕ್ಕೆ ಬಂದರೆ ನೋಡಿ, ರೈಸ್ ಮಾಡಿಟ್ಟಿದ್ದೀನಿ, ಇನ್ನೂ ತೆಗೆದಿಲ್ಲ. ಪೂಜೆ ನಂತರ ಮಾಡಿಟ್ಟಿರೋದು. ನೋಡಿ, ವಡೆನೂ ಅರ್ಧ ಮಾಡಿದ್ದೀನಿ, ಇನ್ನು ಅರ್ಧ ಮಾಡಬೇಕು ವಡೆನೂ ಕೂಡ. ನೋಡಿ, ವಡೆ ಮಾಡಿಟ್ಟಿದ್ದೀನಿ. ಮತ್ತು ಪಾಯಸ, ದೇವರಿಗೆ ನೈವೇದ್ಯಕ್ಕೆ ಪಾಯಸ ಮಾಡಲೇಬೇಕು. ಪಾಯಸ ಮಾಡಿಟ್ಟಿದ್ದೀನಿ. ನೈವೇದ್ಯಕ್ಕೆ ಆಲ್ರೆಡಿ ದೇವರಿಗೆ ಇಟ್ಟಿದ್ದೀನಿ. ಇದು ಬಂದು ದೊಡ್ಡವರಿಗೆ ಫ್ರೆಂಡ್ಸ್, ದೊಡ್ಡವರಿಗೆ ನೈವೇದ್ಯಕ್ಕೆ. ಅಂದರೆ ದೊಡ್ಡವರು ಅಂತಂದರೆ ಈಗ ಯಾರು ಇಲ್ಲದೇ ಇರೋವಲ್ವೋ ಅವ್ರಿಗೆ ನಾವು ಅಡುಗೆ ಎಲ್ಲ ಏನೇನು ಅಡುಗೆಗಳು ಮಾಡಿರ್ತೀವೋ ಅಡುಗೆಗಳೆಲ್ಲ ಒಂದು ಸ್ವಲ್ಪ ತೆಗೆದು ಅದನ್ನು ತೆಗೆದುಕೊಂಡೋಗಿ ಮಾಡಿದರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಅರ್ಪಿಸ್ತೀವಿ ಫ್ರೆಂಡ್ಸ್. ಬೆಳಗ್ಗೆ 6 ಗಂಟೆ ಒಳಗಡೆನೇ ನಾವು ಅರ್ಪಿಸ್ತೀವಿ. ಯಾಕಂತಂದರೆ ಅವ್ರಿಗೆ ಕೂಡ ಆಸೆ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ. ನೋಡಿ, ವಡೆ ಮಾಡೋಕ್ಕೆ ಮುಂಚೆನೇ ಮಾಡ್ತಾ ಇದ್ದಾಗೆ 1-2 ತೆಗೆದಿಟ್ಟಿದ್ದೀನಿ ದೊಡ್ಡವರಿಗೆ ಅಂತ. ಯಾಕಂದರೆ ತಿಂತಾರೆ, ವಡೆ ಎಂಜಲ್ ಮಾಡಿಬಿಡ್ತಾರೆ ಅಂತ ತೆಗೆದಿಟ್ಟಿದ್ದೀನಿ. ಈಗ ಮಾಡಿರುವಂಥ ಅಡುಗೆಗಳೆಲ್ಲ ಕೂಡ ನಾನು ಇದರೊಳಕ್ಕೆ ತೆಗೆದು ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡ್ತೀನಿ. ಬೆಳಗ್ಗೆ 6 ಗಂಟೆ ಒಳಗಡೆ ನಾವು ದೊಡ್ಡವರಿಗೆ ಸಲ್ಲಿಸ್ತೀವಿ ಈ ಊಟ. ಅರಿಶಿನ ಕುಂಕುಮಕ್ಕೆ ಬಂದವರಿಗೆಲ್ಲ 2 ಕಜ್ಜಾಯ, 2 ವಡೆ ಈ ರೀತಿ ಹಂಚ್ತಾ ಇದ್ದೀವಿ ಫ್ರೆಂಡ್ಸ್. ಯಾಕಂತಂದರೆ ಸ್ವೀಟು ಖಾರ ಎರಡೂ ಇರಬೇಕು ಅಂತ ಹೇಳಿ ನಾವು ಈ ರೀತಿ ಎಲ್ಲ ಹಂಚಿದ್ದಾಯಿತು. ಆಗಲೇ ಬಂದು ಹೋದರು. ನೋಡಿ, ಈ ರೀತಿ 2 ಬಾಳೆಹಣ್ಣು, 1 ಮೋಸಂಬಿ ಈ ರೀತಿ ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಕಜ್ಜಾಯ 2 ಮತ್ತು ವಡೆ 2 ಈ ರೀತಿ ಹಂಚ್ತೀವಿ ಫ್ರೆಂಡ್ಸ್.
ಯಾಕಂದರೆ ಬಂದವ್ರಿಗೂ ಆಸೆ ಇರುತ್ತಲ್ವ ತಿನ್ನೋದು, ಪ್ರತಿಯೊಬ್ಬರಿಗೂ ತಿನ್ನೋದಂದರೆ ನನಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ತಿನ್ನೋದಂದರೆ ಎಲ್ಲರಿಗೂ ಆಸೆನೇ ಅಲ್ವಾ, ಅದಕ್ಕಾಗಿ ಆ ರೀತಿ ಹಂಚ್ತೀವಿ. ನಮ್ಮ ಪೂಜೆ ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ದೀವ. ಇದೇ ರೀತಿಯೇ ಫ್ರೆಂಡ್ಸ್ ಎಲ್ಲ ಮಂತ್ರಗಳು ಹೇಳಿ, ಮಂತ್ರಗಳಿಂದ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಮಂತ್ರಗಳು ಹೇಳಿ ಮತ್ತು ಕೇದಾರೇಶ್ವರ ವ್ರತ ಕತೆ, ನಾನು ಮಂತ್ರಗಳು ಹೇಳೋದು, ನಮ್ಮ ಮಗ ಕತೆ ಹೇಳ್ತಾರೆ ಮತ್ತು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾರೆ. ಈ ರೀತಿ ನಾವು ಮೂವರು ಕೂಡ ಪೂಜೆ ಮಾಡಿಸ್ತೀವಿ. ಎಲ್ಲರೂ ನಾವು ಮೂವರು ಸೇರಿಕೊಂಡು ಹಾಗೆ ಮಾಡೋದು ವರ್ಷನೂ. ಮಂತ್ರಗಳು ಹೇಳಿ ಎಲ್ಲ ದೇವರಿಗೆ ಆ ಹೂವು ಅಕ್ಷತೆ ಎಲ್ಲ ಅರ್ಪಿಸಿ, ದೇವರಿಗೆ ಏನೇನು ಬೇಕು ಎಲ್ಲ ಅರ್ಪಿಸಿ ಮಂತ್ರಗಳ ಸಮೇತ. ನಂತರ ನಮ್ಮ ಲಾಸ್ಟ್ನಲ್ಲಿ ಕೇದಾರೇಶ್ವರ ಕತೆ ನಮ್ಮ ಮಗ ಓದ್ತಾರೆ ಬುಕ್ನಲ್ಲಿ. ಮತ್ತು ಆದಮೇಲೆ ಕತೆ ಓದಿದ್ದಾದಮೇಲೆ ನಮ್ಮ ಯಜಮಾನ್ರ ಕೈಯಲ್ಲಿ ದೇವ್ರಿಗೆ ಕಾಯಿನ ಹೊಡೆಸಿ ದೇವರಿಗೆ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ತೆಗೆದುಕೊಂಡಾದಮೇಲೆ ನಾವು ತೀರ್ಥ ತೆಗೆದುಕೊಳ್ತೀವಿ. ತೀರ್ಥ ತೆಗೆದುಕೊಂಡಾದಮೇಲೆ ಬನ್ನಿ, ನಮ್ಮ ಫ್ರೆಂಡ್ಸು ನೋಡಿ ಬರ್ತಾ ಇದ್ದಾರೆ. ನಮ್ಮ ಪುಟ್ಟಕ್ಕ ಒಬ್ಬರು ದೊಡ್ಡ ಪುಟ್ಟಕ್ಕ ಬರ್ತಾ ಇದ್ದಾರೆ ನೋಡಿ. ನಮ್ಗೆ ತುಂಬ ಇಷ್ಟವಾದಂತಹ ಹೆಣ್ಣು ಮಗು ಇದು. ನಮ್ಮ ಬಿಲ್ಡಿಂಗಲ್ಲಿ ತುಂಬ ಇಷ್ಟವಾದಂಥ ಹೆಣ್ಣು ಮಗು. ಹಾಯ್ ಹೇಳಮ್ಮ, ಹಾಯ್ ಹೇಳು. ಹಾಯ್ ಇಲ್ಲಿ ನೋಡು. ಮತ್ತು ದಾರ, ನಾವು ಅರಿಶಿನ ದಾರ ಕಟ್ಕೊಳ್ತೀವಿ, ರಕ್ಷಾಬಂಧನ ಅಂತ ಹೇಳಿ. ರಕ್ಷಾಬಂಧನದ ದಾರ ಕಟ್ಕೊಂಡಾದಮೇಲೆ ನೋಮ್ ದಾರ ಕಟ್ಕೊಳ್ತೀವಿ. ನೋಮ್ ದಾರ ಕಟ್ಕೊಂಡಾದಮೇಲೆ ನಾವು ಕಜ್ಜಾಯ, ದೇವರಿಗಿಟ್ಟಿರುವಂತಹ ಕಜ್ಜಾಯ ಒಂದನ್ನು ತೆಗೆದುಕೊಂಡು ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸ್ತೀವಿ. ಮತ್ತು ಅರಿಶಿನ ಕುಂಕುಮ ಎಲ್ಲ ತೆಗೆದುಕೊಳ್ತೀವಿ. ಈ ರೀತಿ ನಮ್ಮ ಮನೆಯಲ್ಲಿ ಹಬ್ಬ ನಡೆಯುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.